ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನಂದರೆ ಬೈಯಿಂಗ್ ಆನ್ ಡಿಪ್ಸ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಏನಪ್ಪ ಇದು ಬೈಯಿಂಗ್ ಆನ್ ಡಿಪ್ಸ್, ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ KFT ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮತ್ತು ಅದರಲ್ಲಿ ಇರುವಂತಹ ಒಂದು ಬೆಲ್ ಚಿಹ್ನೆಯನ್ನು ಒತ್ತೋದ್ರ ಮೂಲಕ ಪಕ್ಕದಲ್ಲಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಪಡ್ಕೊಬೋದು ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ಬೈಯಿಂಗ್ ಆನ್ ಡಿಪ್ಸ್ ಅಂದರೆ ಏನು ಅಂತಂದರೆ, ಯಾವಾಗೆಲ್ಲ ನೀವು ಶೇರ್ಸ್ನ ಅಥವಾ ಶೇರ್ ಮಾರ್ಕೆಟಲ್ಲಿ ಯಾವುದೋ ಒಂದು ರೀತಿಯಾದಂಥ ಹಣಕಾಸಿನ ಯಂತ್ರ, ಅದು ಶೇರ್ ಆಗಿರ್ಬೋದು, ETF ಅಥವಾ ನೀವು ಮ್ಯೂಚುವಲ್ ಫಂಡನ್ನು ಸಹ ತಗೊಳ್ಳೋದಾಗಿರ್ಬೋದು, ಯಾವಾಗೆಲ್ಲ ಕುಸಿತನ ಕಂಡು ಬರುತ್ತೋ ಈ ಒಂದು ಹಣಕಾಸಿನ ಯಂತ್ರದಲ್ಲಿ, ಅವಾಗೆಲ್ಲ ನೀವು ಇದನ್ನು ಮತ್ತೆ ಮತ್ತೆ ಖರೀದಿ ಮಾಡೋದಕ್ಕೆ ಬೈಯಿಂಗ್ ಆನ್ ಡಿಪ್ಸ್ ಅಂತ ಕರೀತಾರೆ. ಇದರ ಲಾಭ ಏನು ಅಂತಂದರೆ, ನೀವು ಯಾವಾಗ ಈ ಒಂದು ಶೇರ್ಗಳು ಕುಸಿತ ಕಂಡಿರುತ್ತೆ ಅಥವಾ ಅಸೆಟ್ಸ್ಗಳ ಪ್ರೈಸಸಲ್ಲಿ ಇಳಿಕೆ ಕಂಡಿರುತ್ತೋ ಅವಾಗೆಲ್ಲ ನಿಮ್ಮ ಲಾಭಾಂಶ ಕಮ್ಮಿ ಆಗಿರುತ್ತೆ. ಸೊ ಆ ಒಂದು ಲಾಭಾಂಶವನ್ನು ಅಥವಾ ನಷ್ಟವೇ ಸಹ ಜಾಸ್ತಿ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಆ ನಷ್ಟವನ್ನು ನೀವು ತಡಿಬೇಕು ಅಥವಾ ಕಡಿಮೆ ಮಾಡಬೇಕು ಅಥವಾ ಅದನ್ನು ಆ್ಯಾವ್ರೇಜ್ ಔಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ನೀವು ಮತ್ತೆ ಮತ್ತೆ ಅದೇ ಒಂದು ಅಸೆಟನ್ನು ನೀವು ಮತ್ತೆ ಬೈ ಮಾಡೋದಕ್ಕೆ ಬೈಯಿಂಗ್ ಆನ್ ಡಿಪ್ಸ್ ಅಂತ ಹೇಳ್ತೀವಿ. ಸೊ ಈ ಬೈಯಿಂಗ್ ಆನ್ ಡಿಪ್ಸ್ ಯಾವಾಗ ಮಾಡಬೇಕು ಅನ್ನೋದನ್ನು ಸಹ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಸಾಧಾರಣವಾಗಿ ಒಂದು ಶೇರ್ ಕುಸಿತ ಬರ್ತಾ ಇದೆ ಅಂತಂದರೆ, ಆ ಕುಸಿತ ಅಲ್ಪಾವಧಿಗೆ ಅಥವಾ ಯಾವ ಕಾರಣಕ್ಕೋಸ್ಕರ ಕುಸಿತ ಕಾಣ್ತಾ ಇದೆ, ಅದು ಶಾರ್ಟ್ ಟರ್ಮ್ ಆಗಿ ಆಗ್ತಾ ಇರುವಂಥ ಒಂದು ವಿಷಯನ, ಅಥವಾ ಮಾರುಕಟ್ಟೆ ಅದಕ್ಕೆ ತಕ್ಕಂತೆ ಒಂದು ಪ್ರಕ್ರಿಯೆ ಕೊಡ್ತಾ ಇದೆಯಾ, ಯಾಕಂದರೆ ಆ ಕಂಪನಿ ಯಾವುದಿದೆ, ಆ ಒಂದು ಅಸೆಟ್ ಅಥವಾ ಶೇರಿನ ಒಂದು ಕಂಪನಿ ಏನಿದೆ, ಆ ಕಂಪನಿಯಲ್ಲಿ ಲಾಭಾಂಶ ಕಮ್ಮಿ ಆಗಿದೆಯಾ, ಅಥವಾ ಯಾವುದಾದ್ರು ಒಂದು ಕ್ರೈಸಿಸ್ ಇದೆಯಾ, ಅಥವಾ ಆ ಒಂದು ಕಂಪನಿ ಯಾವುದಾದ್ರು ಒಂದು ರೀತಿ ಸ್ಕ್ಯಾಮ್ಸ್ಗಳಲ್ಲೋ ಅಥವಾ ಒಂದು ರೀತಿಯಾದಂತಹ ಅತಂತ್ರತೆಯಲ್ಲಿ ತಮ್ಮ ಒಂದು ಕಂಪನಿ ತುತ್ತಾಗಿದೆಯಾ, ಈ ರೀತಿಯಾದಂಥ ಒಂದು ಲೀಗಲ್ ಆಗಿ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದೆಯಾ ಕಂಪನಿ, ಈ ಎಲ್ಲ ಫ್ಯಾಕ್ಟರ್ಸ್ಗಳು ಸಹ ಅದರ ಮೇಲೆ ಪ್ರಭಾವ ಬೀಳುತ್ತೆ. ಅದಲ್ಲದೆ ಓವರ್ ಆಲ್ ಮಾರ್ಕೆಟಲ್ಲೂ ಸಹ ಅದರ ಒಂದು ಪ್ರಭಾವ ಇರುತ್ತೆ. ಓವರ್ ಆಲ್ ಮಾರ್ಕೆಟ್ನಲ್ಲೂ ಸಹ ಗ್ರೋತ್ ತುಂಬ ಆಗಲಿಲ್ಲ, ಸ್ಟ್ಯಾಗ್ನೆಂಟ್ ಆಗಿದೆ ಗ್ರೋತ್ ಅಂತಂದರೆ, ಎಕನಾಮಿ ಸ್ಲೋ ಡೌನ್ ಆಗಿದೆ ಅಂತಂದಾಗ, ಅಥವಾ ಈ ಒಂದು ವಿದೇಶಿ ಒಂದು ಮಾರುಕಟ್ಟೆಗಳಲ್ಲಿ ಇರುವಂಥ ಒಂದು ಕಾಂಪಿಟೇಷನ್, ಅದನ್ನು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಈ ಒಂದು ಅಂಶಗಳಾಗಿರ್ಬೋದು, ಯುದ್ಧ ಆಗಿರ್ಬೋದು, ಈ ರೀತಿ ಹಲವಾರು ಕಾರಣಾಂತರಗಳಿಂದ ಮಾರ್ಕೆಟ್ನಲ್ಲಿ ನಮಗೆ ಕುಸಿತಗಳನ್ನು ನಾವು ಕಂಡು ಬರ್ಬೋದು. ಹೆಡ್ ವಿಂಡ್ಸ್ ಮತ್ತು ಟೇಲ್ ವಿಂಡ್ಸ್ ಅಂತ ಕರಿತೀವಿ. ಹೆಡ್ ವಿಂಡ್ಸ್ ಅಂದರೆ ಪೂರಕವಾದಂಥ ಒಂದು ವಿಷಯಗಳು ನಡೀತಾ ಇದೆ ಅಂತಂದಾಗ ಅದನ್ನು ಹೆಡ್ ವಿಂಡ್ ಅಂತ ಹೇಳ್ತೀವಿ. ಮಾರಕವಾದಂಥ ಒಂದು ವಿಷಯ ಆಗ್ತಾ ಇದೆ ಅಂದರೆ ಟೇಲ್ ವಿಂಡ್ ಅಂತೇಳಿ. ಯಾವಾಗ ಇದರಲ್ಲಿ ಏರಿಳಿತಗಳಾಗುತ್ತೋ, ಈ ಹೆಡ್ ವಿಂಡ್ಸ್ಗಳು ಜಾಸ್ತಿ ಇದೆ ಅಂತಂದಾಗ ಕುಸಿತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಟೇಲ್ ವಿಂಡ್ಸ್ಗಳು ಕಡಿಮೆ ಇದ್ದಾಗ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ ಆ ಒಂದು ಅಸೆಟಿನ ಮೇಲೆ, ಆ ಒಂದು ಶೇರಿನ ಒಂದು ಪ್ರಮಾಣದಲ್ಲಿ ಅನ್ನುವಂಥ ವಿಚಾರ. ಸೊ ಹೀಗಿರಬೇಕಾದ್ರೆ ಆ್ಯಾವ್ರೇಜಿಂಗ್ ಮಾಡೋದಕ್ಕೋಸ್ಕರ ನಾವು ಬೈ ಆನ್ ಡಿಪ್ಸಿನ ಮೊರೆ ಹೋಗಬೇಕಾ ಅಥವಾ ಬೇಡವಾ ಅನ್ನೋದನ್ನು ನಿಮ್ಮ ವೈಯಕ್ತಿಕವಾಗಿ ನೀವು ತೊಗೊಳ್ಳುವಂಥ ನಿರ್ಧಾರದ ಮೇಲೆ ಅದು ಇರುತ್ತೆ ಅನ್ನುವಂಥ ವಿಚಾರ. ನಾನು ಮತ್ತೆ ಹೇಳುವಂಥ ಸಂಗತಿ ಏನು ಅಂದರೆ, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿರುವಂಥ ಒಂದು ವಿಡಿಯೋ. ಸೊ ಯಾವಾಗ ನಿಮಗೆ ಈ ಮಾರ್ಕೆಟ್ನಲ್ಲಿ, ಓವರ್ ಆಲ್ ಮಾರ್ಕೆಟ್ನಲ್ಲಿ ಕುಸಿತ ಕಂಡು ಬರುತ್ತೋ ಆವಾಗೆಲ್ಲ ಬೈಯಿಂಗ್ ಆಪರ್ಚುನಿಟಿ ಯಾವಾಗ ಅಂತಂದರೆ, ಅದು ಯಾಕೆ ಬೈಯಿಂಗ್ ಆಪರ್ಚುನಿಟಿ ಮತ್ತು ಯಾವುದನ್ನು ಬೈ ಮಾಡಬೇಕು ಅನ್ನೋದು ಸಹ ದೊಡ್ಡ ಒಂದು ಮಹತ್ವವನ್ನು ಪಡೆಯುತ್ತೆ ಅನ್ನೋಂಥ ವಿಚಾರ. ಬೈಯಿಂಗ್ ಆಪರ್ಚುನಿಟಿ ಅಂದ ತಕ್ಷಣ ನೀವು ಬರೀ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂಥ ಶೇರಲ್ಲಿ ಕುಸಿತ ಆಗಿದೆ ಅಂತೇಳಿ ಅದನ್ನು ಮಾತ್ರ ನೀವು ಬೈ ಮಾಡೋದು ಬುದ್ಧಿವಂತಿಕೆ ಅಲ್ಲ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮಗೆ ಹಲವಾರು ಆಪರ್ಚುನಿಟೀಸ್ಗಳು ಬರುತ್ತೆ, ಉದ್ಭವ ಆಗುತ್ತೆ. ಬೇರೆ ಬೇರೆ ಸೆಕ್ಟರ್ನಲ್ಲಿರುವಂಥ ಉತ್ತಮವಾದಂಥ ಕಂಪನಿಗಳ ಶೇರ್ಗಳ ಮೌಲ್ಯವೂ ಸಹ ಅಥವಾ ಅದರ ಬೆಲೆಯೂ ಸಹ ಕುಸಿತ ಆಗಿದೆ ಅಂದಾಗ ಅದರಲ್ಲೂ ಸಹ ನೀವು ಹೂಡಿಕೆ ಮಾಡೋದಕ್ಕೆ ತೊಡಗಿಸ್ಕೊಬೋದು. ಇದರ ಮೂಲಕ ಏನಂದರೆ, ನಿಮ್ಮ ರಿಸ್ಕ್ನ ನೀವು ಡೈವರ್ಸಿಫೈ ಮಾಡ್ತಾ ಇದ್ದೀರಾ. ಈ ರಿಸ್ಕ್ನ ನೀವು ಡೈವರ್ಸಿಫೈ ಮಾಡೋದ್ರಿಂದ ನಿಮಗೆ ಲಾಭಾಂಶ ಏನಿದೆ ಅದು ಸ್ವಲ್ಪ ಸ್ಟೇಬಲ್ ಆಗಿ ಇರುತ್ತೆ, ನಿಮಗೆ ನಷ್ಟ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ಸಂಗತಿ ಇದು. ಸೊ ಅದರಿಂದ ಒಂದೇ ಒಂದು ಕಾನ್ಸಂಟ್ರೇಟೆಡ್ ಆಗಿ ಒಂದು ಸೆಕ್ಟರಲ್ಲಿರುವಂಥ ಸ್ಟಾಕ್ಸ್ನ ಅಥವಾ ಶೇರ್ಗಳನ್ನು ಬೈ ಮಾಡೋದಕ್ಕಿಂತ ಬೇರೆ ಬೇರೆ ವಿವಿಧ ಸೆಕ್ಟರ್ಗಳಲ್ಲಿರುವಂಥ ಶೇರ್ಸ್ಗಳನ್ನು ಬೈ ಮಾಡೋದ್ರ ಮೂಲಕ ಒಂದು ಡೈವರ್ಸಿಫಿಕೇಷನ್ ಜಾಸ್ತಿ ಆಗುತ್ತೆ, ನಿಮ್ಮ ರಿಸ್ಕ್ ಟಾಲರೆನ್ಸ್ ಸಹ ಸ್ಟೇಬಲ್ ಆಗುತ್ತೆ, ಅದರಲ್ಲಿ ರಿಸ್ಕ್ ಕಮ್ಮಿ ಆಗುತ್ತೆ ಅನ್ನುವಂಥ ವಿಚಾರ. ವಾಲಟಿಲಿಟಿ ಕಮ್ಮಿ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ, ಮತ್ತು ಅದೇ ರೀತಿ ಸ್ಟೇಬಲ್ ಆಗಿ ಒಂದು ಕನ್ಸಿಸ್ಟೆಂಟ್ ಆದಂತಹ ಒಂದು ಪ್ರಾಫಿಟ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅನ್ನೋಂಥ ವಿಚಾರ. ಸೊ ಯಾವಾಗೆಲ್ಲ ಕುಸಿತ ಆಗುತ್ತೋ, ಕುಸಿತ ಆಗಬೇಕಾದ್ರೆ ಬೇರೆ ಬೇರೆ ಸೆಕ್ಟರ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಾದಂಥ ಅಸೆಟ್ ಕ್ಲಾಸಸ್ನ ಸಹ ನೀವು ಬೈ ಮಾಡೋದಕ್ಕೆ ಮುಂದಾಗ್ಬೋದು ಅನ್ನೋಂಥ ವಿಚಾರ. ಸೊ ಸ್ಮಾರ್ಟಾಗಿ ನೀವು ಯೋಚನೆ ಮಾಡಬೇಕು ಅಂತಂದರೆ, ಯಾವಾಗೆಲ್ಲ ಮಾರ್ಕೆಟ್ ಮೇಲೆ ಹೋಗಿರುತ್ತೋ ಆವಾಗ ನೀವು ಕ್ಯಾಶ್ ಕಾಂಪೊನೆಂಟನ್ನು ಜಾಸ್ತಿಯಾಗಿ ಇಟ್ಕೊಳ್ಳಿ. ಯಾವಾಗ ಮಾರ್ಕೆಟ್ ಕುಸಿತ ಆಗುತ್ತೋ ಆವಾಗ ನೀವು ಒಳ್ಳೊಳ್ಳೆ ಅಸೆಟ್ಸ್ಗಳನ್ನು ಬೈ ಮಾಡೋದಕ್ಕಾಗಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ ಅನ್ನೋಂಥ ವಿಷಯ.
ಸೊ ಅದರಿಂದ ಈ ವಿಕ್ಸ್ ಇಂಡೆಕ್ಸ್ನ ನೀವು ಟ್ರ್ಯಾಕ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ವಾಲಟಿಲಿಟೀಸನ್ನು ಗಮನಿಸಿಕೊಂಡು ಯಾವಾಗೆಲ್ಲ ಆಪರ್ಚುನಿಟಿ ವಿಂಡೋ ಓಪನ್ ಆಗುತ್ತೋ ಅವಾಗೆಲ್ಲ ಸ್ವಲ್ಪ ಬೈ ಮಾಡೋದಕ್ಕೆ ಮುಂದಾಗಿ ಅಂತ ಹೇಳ್ತಾ ಮುಂದಿನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.